ಒಳ್ಳೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಬೇಕು ಅಂದ್ರೆ ಬರಹ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಚೇತನವಾದಂತೆ. ರೀ ಇವತ್ತೇಂಡೆ ಹೇಳ್ರಿ? ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ. ಹಾ, ನಿಮ್ ತಾತನ್ ತಿತ್ತಾನೆ. ಗೊತ್ತಾಯ್ತು, ಅದೇ ನಿನ್ ಫ್ರೆಂಡ್ ಅವಳಲ್ಲ ಪವಿತ್ರ ಅಂತ. ಅದೇ ಕಣೆ, ನೋಡಕ್ ಐಂದ್ರಿ ತರ ಈ ತರ ಅವಳಲ್ಲ, ಅವಳು ಬರ್ತಾಳೆ ತಾನೆ. ನಿನ್ ಕಣ್ಣಿಗೆ ಆಂಡ್ರಿ ತರ ಕಣ್ಣಕ್ಕ ಅಂತಾಳ. ಹೊಡೆದಿದ್ದಾಯ್ತಲ್ಲ, ಯಾವ್ದೇ ಹೇಳ್ಬಿಟ್ಟು ಹೋಗು. ಡಬಲ್ ಡಿಗ್ರಿ ಓದಿನಂತಿ. ಇವತ್ತೇಂಡೆ ಗೊತ್ತಿಲ್ಲ, ಸಂಡೇ ಇವತ್ತ. ಹಲೋ ಸರ್, ಎಲ್ಲಿದ್ದೀರಾ ಸರ್? ಎಷ್ಟೊತ್ತಾಯ್ತು ಇನ್ನೂ ಬಂದೇ ಇಲ್ಲ? ಸರ್ ಇನ್ನೇನು 5 ನಿಮಿಷ ಬಂದ್ಬಿಟ್ಟೆ ಸರ್. ಸರ್ ಅಲ್ಲೇ ರೋಡಲ್ಲಿರಿ ಸರ್. ಹಲೋ, ಅಯ್ಯೋ ಕ್ಯಾನ್ಸಲ್ ಮಾಡ್ಬಿಟ್ಟು. ಹಲೋ 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 ಸರ್, ಮಿಸ್ ಕ್ಯಾನ್ಸಲ್ ಆಗ್ಬಿಟ್ಟೈತೆ ನೋಡಿ ಸರ್ ಕ್ಯಾಬ್. ಅದು ಮಿಸ್ ಆಗಿ ಏನು ಕ್ಯಾನ್ಸಲ್ ಆಗಿಲ್ಲ ಪತಿ, ನಾನೇ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಅಯ್ಯೋ ಯಾಕೆ ಸರ್? ಅದು ಫೋನಲ್ಲಿ ಬುಕ್ ಮಾಡಿದ್ರೆ ಯಾರೋ ಕ್ಯಾಬ್ ಬರುತ್ತೆ ಅಂತ ಹೇಳಿದ್ರು, ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ ಅಂತ ಬುಕ್ ಮಾಡಿದೆ. ಅಯ್ಯೋ ನನ್ನ ಮಗನೇ, ನಾನೇ ಇಲ್ಲಿ ಬುಕಿಂಗ್ ಸಿಗ್ತಾರಲ್ಲಪ್ಪ, EMI ಹೆಂಗ್ ಕಟ್ಟೋದು ಅಂತ ತಲೆ ಕೆಡಿಸ್ಕೊಂಡಿದ್ರೆ ನಿನ್ಗೆ ಆಟಾಡಕ್ ನಾನೇ ಸಿಕ್ಕದ್ನ. ಏಯ್, ನನ್ನಂತ ಕಷ್ಟಪಟ್ಟು ಡ್ಯೂಟಿ ಮಾಡೋನ್ ಹೊಟ್ಟೆ ಉರಿಸ್ತೀಯಲ್ಲ, ನಿನ್ಗೆ ಜಲಬಾಧೆ ಮಲಬಾಧೆ ಹೆಂಡ್ತಿ ಬಾಧೆ ಎಲ್ಲ ಬಂದು ಬಾಯಿಗೆ ಅಕ್ಕಿ ಕಾಳು ಹಾಕ್ಸ್ಕೊಂಡು ಹೋಗ. ಪಿಟ್ಸು ಪೈಲ್ಸು ಕಾಲ್ರ ಎಲ್ಲ ಬಂದ್ಬಿಟ್ಟು ಪಂಚೆ ಎತ್ಕೊಂಡು ಹೋಗ. ತೊಳೆ ಕೈ ಬರ್ದೆ, ತಿನ್ನಕ್ ಬಾಯಿ ಬರ್ದೆ, ಕಜ್ಜಿ ಕಾಲ್ರ ಕ್ಯಾನ್ಸರ್ ಎಲ್ಲ ಬಂದ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಹೋಗ. ಎಲ್ಲಿ ಹೇಳಲಿ, ಜೀಪ್ ಬೇರೆ ಸಾಕಂಬಂದು ಹುಡಿಕೊಂಬಂದು ಹೊಡಿತೀನಿ. ಕಟ್ ಮಾಡ, ಮೋಸ್ಟ್ಲಿ ಔಟ್ ಆಗ್ತದೆ. ಇನ್ನೊಂದ್ಸಲ ಯಾರ ಹತ್ರ ಮಾತಾಡ್ಬಾರ್ದು ನನ್ನ ಮಗ. ರೀ ಸಂಜಿಗ್ ಬರೋತ್ನಾಗ ಒಂದ್ ಚಲೋ ಸ್ಕೂಟಿ ತೊಂಬರ್ರಿ. ಏಯ್, ಸ್ಕೂಟಿ ಏನ್ ಟಮಾಟೋನ ಮೆಣಸಿನ್ಕಾಯ ಸಂಜೆ ಬರತ್ನಾಗ ತಾಂಬರಕ್ಕೆ? ಕಾಯಿಪಲ್ಲೆ ಅಂಗಡಿ ಇಲ್ಲಿಂದ 2 ಕಿಲೋಮೀಟರ್ ಐತಿ, ಕಿರಾಣಿ ಅಂಗಡಿ 4 ಕಿಲೋಮೀಟರ್ ಐತಿ, ಮೆಡಿಕಲ್ ಶಾಪ್ ಚಿಕನ್ ಶಾಪ್ ಎಲ್ಲ 10 ಕಿಲೋಮೀಟರ್ ದೂರ ಅದಾವ್. ಹೆಂಗ್ ಹೋಗ್ಲಿ ನಾನು ನಡ್ಕೊಂತ ಡೆಡ್ಲಿ? ನಡ್ಕೊಂಡೆ ಓಡಾಡೋ, ಯಾರು ಬೇಡ ಅಂದ್ರು. ಡೈಲಿ ವಾಕಿಂಗ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಡಾಕ್ಟರ್ ಹೇಳವ್ರೆ. ಏಯ್, ತಿಂಡಿ ತಿಂಡಿ ಮಾಡಿಲ್ಲ ಇವತ್ ನಿಂಗ. ಸುಮ್ನೆ ಕ್ಯಾನ್ ಹತ್ತಿಸ್ಬೇಡ, ಹಸ್ಕೊಂಡ್ ಹೋಗ್ಲಾ ನಾನು. ಹಸ್ಕೊಂಡು ಹೋಗ, ಯಾರ್ ಬೇಡಂದಾರ? ಅವಾಗ ಉಪವಾಸ ಮಾಡಿದ್ರ ಆರೋಗ್ಯಕ್ಕೆ ಒಳ್ಳೇದಂತ ನಿಮ್ ಡಾಕ್ಟರ್ ಹೇಳ್ಯಾರ. ಸರಿ ಆಯ್ತು, ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಗಾಡಿ ನೋಡಕ್ಕೆ ವೆಂಕಟೇಶ್ ಅಣ್ಣಂಗೆ ಹೇಳ್ತೀನಿ. ರೀ, ಪಲಾವ್ ಮೊಸರು ಬಜ್ಜಿ ಹಾಕ್ಲು, ಏನ್ ಚಟ್ನಿ ಹಾಕ್ಲು? ಬೇರೆದಿಲ್ವಾ? ಹಲೋ ಲೇ, ಅವತ್ ನಾನು ಒಬ್ನೇ ಇದ್ದೆ ಅಂತ ಕಿವಿಲ್ ರಕ್ತ ಬರೋಂಗ್ ಬೈದಲ್ಲೋ. ಹಾ ಇವತ್ ನನ್ ಜೊತೆ ಹಾ ಫ್ರೆಂಡ್ಸ್ ಇದಾರೆ. ತಾಕತ್ತಿದ್ರೆ ಈಗ ಬಯ್ಯೋ. ಬಯ್ಯಲೇ. ಲೇ, ನಿಂದ ಎಂತ ಖರಾಬ್ ನಸೀಬಿದ್ರೆ ನಾನ್ ಮನೇಲಿ ಇರ್ಬೇಕಾರ್ಲೆ ಫೋನ್ ಮಾಡ್ಬಿಟ್ಟು ಬಯ್ಯಿ ಅಂತಿದ್ಯೋ. ಯಾಕೆ ಮನೇಲಿ ಏನ್ ಸಿಂಹ ಸಾಕಿದ್ಯಾ? ಸಿಂಹನ? ಪ್ರಿಯಾ, ನೋಡಿ ಇವ್ನು ಯಾರೋ. ನೀನ್ ಮೇಕಪ್ ಹಾಕೊಂಡ್ರೆ ಸೇಮ್ ಕೊಳ್ಳಿದೇವ ಹತ್ರ ಕಾಣ್ತೀಯಂತೆ. ತಗೋ ಮಾತಾಡು. ಏನ್ಲೇ ಪಿತೃಪಿಲ್ ನನ್ ಮಗನ, ನನ್ ಮಾರಿ ಮ್ಯಾಗ ಕಮೆಂಟ್ ಮಾಡ್ತೀಯಾ? ಕೊಲ್ಲಾಪುರ್ ಚಪ್ಪಲಿಗೆ ಹೆಂಡೆ ಚೋಡಿಲೇನ? ಎಲ್ಲದೇ ಅಡ್ರೆಸ್ ಕೊಡ, ಇದ್ದ ಅಡ್ರೆಸ್ ನ ಪರ್ಮನೆಂಟ್ ಮಾಡ್ತೀನಿ. ಯಾಕ್ಲೇ ಜೀವದ್ನ ಜಿಗುಪ್ಸೆ ಬಂದೈತೆನ ಪಿಂಡ್ರಿಕ್ಕೆ? ಜೋತ್ ಮಾರ ಲಡ್ದು ಲಟನ ಬರ್ಗೆಟ್ ಬಾಡ್ಯಾ. ನನ್ನ ಕೈಯಾಗ ಸಿಕ್ಕೇನ್ ತಿಳ್ಕೊ, ಏಕ್ ಮಾರ್ ದೋ ತುಕಡನ. ಲೇ ಫೋನ್ ಪಕಡ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಇನ್ನು ಏನ್ರ ಬೈಯುದಿತ್ತೇನ? ಬೈದಿಲ್ವಾ? ಇದನ್ನ ಹೇಳಿದಿನ್ನ ಬೇಸಿಕ್, ಇನ್ನ ಪ್ರೋ ವರ್ಜನ್ ಇತ್ತ. ಬೇಡ ಸಾಕು. ರೀ, ನನ್ ಫ್ರೆಂಡ್ ಭವ್ಯ ಅದಾಳಲ್ಲ. ಯಾರು? ಅದೇ ಲಾಸ್ಟ್ ಇಯರ್ ಬಾಂಡ್ಲಿ ಅಂಕಲ್ ಮದ್ವೆ ಆಗಿಲ್ಲಲ್ಲ ಅವಳ? ಅವರಿಗೆ ಗರ್ಲ್ ಬೇಬಿ ಆಗೈತಿ. ಹೋ, ಪರವಾಗಿಲ್ಲ ಕಣೆ. ಏನೋ ಅನ್ಕೊಂಡಿದ್ದೆ ಅಂಕಲ್ನ ದಬಾಯಿಸ್ಬಿಟ್ಟವನೆ. ಅದ್ರದ ನೇಮಿಂಗ್ ಸೆರೆಮನಿ ಐತ್ ನಾಳೆ. ನಾ ಅದಕ್ಕ ಬಂಗಾರ ಚೈನ್ ಹಾಕ್ಬೇಕಂದ್ ಮಾಡೀನಿ. ಬಂಗಾರ ಚೈನು? ನನಗೆ
ಕುಬೇರಪ್ಪನ ಮೊಮ್ಮಗ ಅನ್ಕೊಂಡಿದ್ಯಾ? ಬಂಗಾರ ಅಂತೆ ಬಂಗಾರ. ರಾತ್ರಿ ಎಲ್ಲ ಕತ್ತಿ ದುಡ್ದಂಗ್ ಕ್ಯಾಬ್ ಓಡಿಸ್ತೀಯಲ್ಲ, ಏನ್ ಮಾಡ್ತಿ ದುಡ್ದುದಿಲ್ಲ? ದಿನಕ್ಕೆ 1000 ರೂಪಾಯಿ ಉಳ್ಸಕ್ಕಾಯ್ತಲ್ಲ. ಗಾಡಿ EMI ಕಟ್ಬಿಟ್ಟು 2 ತಿಂಗಳಾಯ್ತು. ನನ್ನ ಕಷ್ಟ ನನ್ಗೆ. ಹಲೋ ಲೇ ಕುಮಾರ, ಅವತ್ ಕಾರ್ ಮಾರ್ತೀನಿ ಅಂತ ಹೇಳಿದಲ್ಲ, ಒಬ್ಬ ಒಳ್ಳೆ ಡೀಲರ್ ಸಿಕ್ಕಿದಾನ, ಕರ್ಕೊಂಬರ್ಲೇನ್ಲ? ಹೂಣ ಕರ್ಕೊಂಬ, ಮನೆ ಹತ್ರ ಇದ್ದೀನಿ. ನಮ್ಮ ರೇಟಿಗೆ ಬಂದ್ರೆ ಕೊಟ್ಬಿಡಣ. ಹಾ ಸರಿ ಆಯ್ತು. ಕ್ಯಾಬ್ ಮಾರಾಕತ್ತಿ? ಯಾರನ್ನ ಕೇಳಿ ಮಾರಾಕತ್ತಿ? ಯಾರನ್ನ ಕೇಳ್ಬೇಕು? ಡೌನ್ ಪೇಮೆಂಟ್ ಕಟ್ಟಿದ್ದ ನಮ್ಮಪ್ಪ, ಅದ್ ಹೆಂಗ್ ಬರ್ತೀನಿ ನಾನು ನೋಡ್ತೀನಿ. ಏಯ್ ಕ್ಯಾಬ್ ವರ್ಕೌಟ್ ಆಯ್ತಲ್ಲ, ಉಪ್ಪಿನಕಾಯಿ ಹಾಕೊಂಡು ನೆಕ್ಲ ಇಟ್ಕೊಂಡು. ಯಾಕೆ ವರ್ಕ್ ಆಗವಲ್ತ? ಈ ಕ್ಯಾಬ್ ಆಗ್ತಾಗ್ಲಿಂದ 3 ಬಟ್ಟೆ ಆಗ್ಬಿಟ್ಟೈತೆ ನನ್ನ ಲೈಫು. ಹಗ್ಲು ರಾತ್ರಿ ಕಷ್ಟಪಟ್ಟು ದುಡಿದ್ರು 1 ರೂಪಾಯಿ ಇಳ್ಸಕ್ಕಾಯ್ತಲ್ಲ. ಕಾರ್ ಡೀಸೆಲ್ ಹಾಕ್ಸಕ್ಕೂ ಕಾಸಿಲ್ಲ. ಇವತ್ತು ಕೆಲಸ ಮಾಡಿದ್ರೆ ಯಾವತ್ತೋ ಕಾಸು ಕೊಡ್ತಾರೆ ಕಂಪ್ನಿಯವರು. ಅದರಲ್ಲೂ ಪ್ಲಾಟ್ಫಾರ್ಮ್ ಚಾರ್ಜು, ಡಿಲೇ ಚಾರ್ಜು, ಟ್ಯಾಕ್ಸು ಅಂತ ಅರ್ಧಕ್ಕರ್ಧ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅವರ್ ಗಟ್ಲೆ ವೆಯ್ಟ್ ಮಾಡಿದ್ರು 1 ಬುಕಿಂಗ್ ಸಿಗಲ್ಲ. ಎಷ್ಟೊಂದ್ಸಲಿ ಖಾಲಿ ಕೈಲಿ ಬಂದಿದ್ದೀನಿ ಮನೆಗೆ. ಹಿಂಗಾದ್ರೆ ಗಾಡಿ ಸರ್ವಿಸು, ಇನ್ಸೂರೆನ್ಸು, FC, ಮನೆ ಮೇಂಟೆನೆನ್ಸ್ ಹೆಂಗ್ ಮಾಡ್ಲಿ? ಅದಕ್ಕೆ ವೆಂಕಟೇಶ್ ಅಣ್ಣಂಗೆ ಹೇಳಿದೀನಿ, ಎಷ್ಟು ಬರುತ್ತೋ ಅಷ್ಟು ಕೊಟ್ಬಿಡ್ತೀನಿ. ಅದಕ್ಕೆ ಯಾರ ಕಾರ್ ಮಾರ್ತಾರ? ಬೇರೆ ಕಂಪ್ನಿ ನೋಡಿದ್ರ ಆತ. ಸೆಲ್ಫಿಶ್ ಆಗಿ ಓಡ್ತಾ ಇರೋ ಈ ದುನಿಯಾದಲ್ಲಿ ನಮ್ಮಂತ ಕ್ಯಾಬ್ ಡ್ರೈವರ್ಸ್ಗಳ ಕಷ್ಟ ಅರ್ಥ ಮಾಡ್ಕೊಳ್ಳೋ ಕಂಪ್ನಿ ಯಾವ್ದೈತೆ? ಎಲ್ಲ ಕಂಪ್ನಿದು ಅದೇ ಗೋಳು. ಯಾರು ಹೇಳಿದ್ದ? ನೀವ್ ಹಾಕೊಂಡಿದ್ ಶರ್ಟ್ ಯಾವ್ದು ಗೊತ್ತೇನ? GoPSW ಅಂತ ಹೊಸ ಕ್ಯಾಬ್ ಅಪ್ಲಿಕೇಶನ್. ಇದು ಬ್ಯಾರೆದವ್ರಗತ್ಲೆ ಪ್ಲಾಟ್ಫಾರ್ಮ್, ಕಮಿಷನ್ ಚಾರ್ಜಸ್ ಅಂತ ಏನೂ ಇರುದಿಲ್ಲ. ನೀ ಎಷ್ಟ್ ದುಡಿತೀಯಲ್ಲ ಅಷ್ಟ ನಿನ್ ಅಕೌಂಟಿಗೆ ಬಂದ್ ಸೇರುತ್ತ. ಓಹೋ, ಹಂಗಾರೆ ಡೇ ಪಾಸು ಸಬ್ಸ್ಕ್ರಿಪ್ಷನ್ ಏನೋ ತಗೊಳಂಗಿಲ್ವಾ? ಅಂತದ್ ಯಾವ್ದು ಇಲ್ಲ. ವರ್ಕ್ ಟೈಮಿಂಗ್ಸು ಇಂಥ ಟೈಮ್ ಅಂತಿಲ್ಲ. ನಿನಗ್ ಯಾವಾಗ ಬೇಕೋ ಅವಾಗ ಲಾಗಿನ್ ಆಗಿ ನೀ ಕೆಲಸ ಶುರು ಮಾಡ್ಬೋದು. ಮತ್ ನೀ ಹಗಲು ರಾತ್ರಿ ನಿದ್ದಿಗೆಟ್ ಕೆಲಸ ಮಾಡೋದು ಬೇಕಾಗಿಲ್ಲ. ಎಲ್ಲಿ ಸಿಗ್ತದೆ ಈ ಅಪ್ಲಿಕೇಶನ್? GoPSW, ಕನೆಕ್ಟ್ ಅಂಡ್ ಗೋ. ಮೇಡ್ ಇನ್ ಇಂಡಿಯಾ, ಮೇಡ್ ಫಾರ್ ಇಂಡಿಯಾ ವಿತ್ ಲವ್. ಅದಕ್ಕೆ ಹೇಳೋದು, ಗಂಡ ಎಡೋತಾ ಇದ್ದಾಗ ಸರಿಯಾದ ಸಲಹೆ ಕೊಡಕ್ಕೆ ಒಳ್ಳೆ ಅರ್ಧಾಂಗಿ ಇರ್ಬೇಕು ಅಂತ. ಯಾಕೆ ಹೇಳಿ? ಬಹಳ ಕಷ್ಟಪಟ್ಟು ದುಡ್ದಿರೋ ಹಣ ಯಾರಿಗೂ ಸುಮ್ಮನೆ ಬರೋದಿಲ್ಲ.